ಅಕ್ಷಯ ತೃತೀಯ ದಿನದಂದು ಧಾರವಾಡ ತಾಲೂಕಿನ ಲಕಮಾಪುರ ಗ್ರಾಮದಲ್ಲಿ ನಡೆದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವಕ್ಕೆ ಯುವಕರು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಹೆಸರಿನಲ್ಲಿ ಬಾಳೆಹಣ್ಣು ಎಸೆದಿದ್ದಾರೆ. ಸತತವಾಗಿ ವಿನಯ್ ಕುಲಕರ್ಣಿ ಹೆಸರು ಬರೆದ ಬಾಳೆಹಣ್ಣುಗಳನ್ನು ಯುವಕರು ರಥೋತ್ಸವಕ್ಕೆ ಎಸೆದು ಘೋಷಣೆಯನ್ನ ಕೂಗಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪರವಾಗಿ ಅವರ ಅಭಿಮಾನಿಗಳು ದೇವರ ಜಾತ್ರೆಯಲ್ಲಿ ದೇವರಿಗೆ ಭಕ್ತಿ ಸೇವೆ ಸಮರ್ಪಿಸಿದ್ದಾರೆ. ಇನ್ನು ಲಕಮಾಪುರ ಗ್ರಾಮದ ಜಾತ್ರೆ ವೇಳೆ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾದ ಲಕಮಾಪುರದ ಮೈಲಾರಿ ಎಂಬ ಹೋರಿಯ ಬ್ಯಾನರ್ ಸಹ ಎಲ್ಲೆಡೆ ರಾರಾಜಿಸಿದ್ದು, ಇದೇ ವೇಳೆ ಕೆಲ ಯುವಕರು ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೊರಗೆ ಬರಲಿ, ವಿಕೆ ಬಾಸ್ ಈಸ್ ಬ್ಯಾಕ್ ಎಂದು ಬಾಳೆಹಣ್ಣಿನ ಮೇಲೆ ಬರೆದು ರಥಕ್ಕೆ ಎಸೆದಿದ್ದಾರೆ. ಇನ್ನು ಧಾರವಾಡ ತಾಲೂಕಿನ ಲಕಮಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಸವೇಶ್ವರ ದೇವರ ರಥೋತ್ಸವವು ಸಡಗರದಿಂದ ನಡೆದಿದ್ದು, ಜಾತ್ರೆಯ ಹಿನ್ನೆಲೆಯಲ್ಲಿ ರುದ್ರಾಭಿಷೇಕ, ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಾತ್ರೆಯಲ್ಲಿ ಭಾಗವಹಿಸಿ ಭಕ್ತಿ ಸೇವೆಯನ್ನ ಸಮರ್ಪಿಸಿದರು.